ನೆಕ್ಸ್ಟ್ ನನ್ನ ಪ್ರೀತಿಯ ಕನ್ನಡ ಶಿಕ್ಷಕಿಯರೇ, ನಮಸ್ಕಾರ. ಈ ದಿನದ ಈ ಒಂದು ವಿಷಯ ನಾನು ತಗೊಂಡಿರೋದು ಅಂತ ಹೇಳಿದ್ರೆ, ಮಕ್ಕಳು ತಮ್ಮ ಪರೀಕ್ಷೆಗಳಲ್ಲಿ ಈ ಒಂದು ಅಂಕಗಳ ತರಹ ಸುಮಾರು ಒಂದು 8-10 ಅಂಕಗಳನ್ನ ಗಳಿಸುವಂತಹ ವಿಚಾರದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಅಂತ. ಅಂದ್ರೆ ನೋಡಿ, ದ್ವಿರುಕ್ತಿ ಅಂತಾಗ್ಲಿ, ಆಮೇಲೆ ಇದು ಅನುಕರಣ ವ್ಯಯ ಆಗ್ಲಿ, ಈ ತರ ಎಲ್ಲ ಬರುವಾಗ ಅವ್ರಿಗೆ ಒಂದೊಂದು ಅಂಕಗಳು ಪರೀಕ್ಷೆಯಲ್ಲಿ ಇದರಲ್ಲಿ ಇರುತ್ತೆ. ಅದನ್ನ ನಾವು ಹೇಗೆ ಒಟ್ಟಿಗೆ ಒಮ್ಮೆ ಅವ್ರಿಗೆ ಸರಳವಾಗಿ ಹೇಳ್ಕೊಡ್ಬೋದು ಮತ್ತು ಕೆಲವು ಚಟುವಟಿಕೆಗಳ ಮೂಲಕ ಹೇಳ್ಕೊಡ್ಬೋದು ಅನ್ನೋದು ನನ್ನ ಉದ್ದೇಶ. ಅದರಲ್ಲೂ ಸುಮಾರು 7ನೇ ತರಗತಿಯಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ಈ ಎಲ್ಲಾ ಪದಗಳು ಗೊತ್ತಿದ್ರು ಸಹ ಕೆಲವು ಗೊಂದಲಗಳಾಗುತ್ತೆ. ಆ ಗೊಂದಲಗಳನ್ನ ನಿವಾರಿಸೋ ರೀತಿಯಲ್ಲಿ ನಾವು ಈ ದಿನ ಹೇಳ್ಕೊಡೋಣ ಅಂತ. ನೋಡಿ, ದ್ವಿರುಕ್ತಿ ಇದಕ್ಕೆ 1 ಅಂಕ ಇರುತ್ತೆ. ಅನುಕರಣ ವ್ಯಯ ಇದಕ್ಕೆ 1 ಪ್ರಶ್ನೆ ಬರುತ್ತೆ, ಇದಕ್ಕೂ ಒಂದು ಅಂಕಗಳಿರುತ್ತೆ. ಇವುಗಳನ್ನ ನಾವು ಒಟ್ಟೊಟ್ಟಿಗೆ ಹೇಳ್ಕೊಡೋಣ ಅಂತ ನನ್ಗನ್ಸುತ್ತೆ. ಕಾರಣ ದ್ವಿರುಕ್ತಿ ಅಂದ್ರೆ ನೋಡಿ, ಓದಿ ಒಂದೇ ಪದ 2 ಸರಿ ಬಂದಿದೆ, ನಡೆದು ಒಂದೇ ಪದ 2 ಸರಿ ಬಂದಿದೆ. ಅದೇ ತರ ಅನುಕರಣಾವ್ಯಯದಲ್ಲೂ ಸಹ ಗಿರಗಿರನೆ ಇದು 1 ಪದ 2 ಸರ್ತಿ ಬಂದಿದೆ, ಫಳ 2 ಸರ್ತಿ ಬಂದಿದೆ. ಇವುಗಳಿಗೆ ಏನ್ ವ್ಯತ್ಯಾಸ ಇದೆ ಅನ್ನೋದು ಕಂಡು ಹಿಡಿಯಕ್ಕೆ ಅವ್ರಿಗೆ ಬರೋದಿಲ್ಲ, ಅಲ್ಲೇ ಅವ್ರಿಗೆ ಸಮಸ್ಯೆ ಆಗೋದು. ಆಗ ನಾವು ಇದನ್ನ ಒಟ್ಟಿಗೆ ಹೇಳ್ಕೊಟ್ರೆ ಅವ್ರಿಗೆ ಸುಲಭ ಆಗುತ್ತೆ. ಉದಾಹರಣೆಗೆ, ದ್ವಿರುಕ್ತಿ ಅಂದ್ರೆ ಅರ್ಥ ಇರುವ ಪದಗಳು 2 ಸರ್ತಿ ಬರುತ್ತೆ. ಅನುಕರಣ ವ್ಯಯ ಅಂದ್ರೆ ಅರ್ಥ ಏನ್ ಇರಲ್ಲ, ಇದಕ್ಕೆ ಅರ್ಥ ಇಲ್ಲದೆ ಇರುವ ಪದಗಳು 2 ಸರ್ತಿ ಬರುತ್ತೆ. ಅಂದ್ರೆ ಇದು ಸೌಂಡ್ ಅಂದ್ರೆ ಶಬ್ದದ ಒಂದು ಅನುಕರಣೆಯಿಂದ, ಸೌಂಡ್ ಇಮಿಟೇಷನ್ ಅಂತ ನಾವು ಹೇಳ್ಕೊಡ್ಬೋದು. ಅಂತ ಪದಗಳು ಇಲ್ಲಿ ಬರುತ್ತೆ. ನೋಡಿ, ನಾಯಿ ಏನು ಬೌ ಅನ್ನೋ ಅಕ್ಷರ ಉಚ್ಚಾರ ಮಾಡಿರಲ್ಲ, ಅದು ಮಾಡುವ ಶಬ್ದಕ್ಕೆ ನಾವು ಬೌ ಅನ್ನುವ ಅಕ್ಷರವನ್ನ ಕೊಟ್ಟಿರ್ತೀವಿ. ಹಾಗೆ ಶಬ್ದಗಳ ಬಗ್ಗೆ ನಾವು ಹೇಳುವಂತಹ ಪದಗಳು ಅನುಕರಣ ವ್ಯಯ. ಅರ್ಥ ಇರುವ ಪದಗಳು 2 ಸರಿ ಬಂದ್ರೆ ಅದು ದ್ವಿರುಕ್ತಿ. ಈ ರೀತಿ 2 ಒಟ್ಟೊಟ್ಟಿಗೆ ನಾವು ಹೇಳ್ಕೊಡ್ಬೋದು. ಮತ್ತೆ ಇನ್ನೊಂದು ಇದರಲ್ಲಿ ಚಟುವಟಿಕೆ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ ದ್ವಿರುಕ್ತಿಯ ಪದಗಳನ್ನ ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬಹುದು. ನೋಡಿ, ಓದಿ ಅಂದ್ರೆ ಅದ್ರಲ್ಲಿ ಬಂದು ರೀಡ್ ಅನ್ನೋ ಪದನೇ 2 ಸರ್ತಿ ಬಂದಿದೆ, ಅರ್ಥ ಇರೋ ಪದ. ನಡೆದು ವಾಕಿಂಗ್ ಅಲ್ವಾ, ವಾಕ್ ಅನ್ನೋ ಪದ. ಇದನ್ನ ಬೌ ಅನ್ನೋದನ್ನ ಹೇಗ್ ಟ್ರಾನ್ಸ್ಲೇಟ್ ಮಾಡಕ್ಕಾಗುತ್ತೆ ಇಂಗ್ಲಿಷ್ಗೆ? ಆಗೋದಿಲ್ಲ. ಗಿರಗಿರನೆ ಇದು ಹೇಗ್ ಟ್ರಾನ್ಸ್ಲೇಟ್ ಮಾಡಕ್ಕಾಗುತ್ತೆ? ಫಳ ಟ್ರಾನ್ಸ್ಲೇಟ್ ಮಾಡಕ್ ಆಗಲ್ಲ. ಅಂದ್ರೆ ಈ ರೀತಿಯಾಗಿ ಇಂಗ್ಲಿಷ್ಗೆ ಅನುವಾದ ಮಾಡಕ್ ಆಗದೇ ಇರುವಂತಹ ಪದಗಳು ಸಾಮಾನ್ಯವಾಗಿ ಅನುಕರಣಾವ್ಯಯ ಆಗುತ್ತೆ. ದ್ವಿರುಕ್ತಿ ಅಂದಾಗ ಅಲ್ಲಿ ಬರುವ ಪದ ಇಂಗ್ಲಿಷ್ಗೆ ನಾವು ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ಪದ ಇರುತ್ತೆ ಅನ್ನೋದು ಕೂಡ ಮಕ್ಕಳಿಗೆ ಬಹಳ ಸುಲಭ ಆಗುತ್ತೆ ಪರೀಕ್ಷೆಯಲ್ಲಿ ಅವ್ರು ಆಲೋಚಿಸಿ ಬರೆಯುವಾಗ. ದ್ವಿರುಕ್ತಿಯಲ್ಲಿ ಈ ತರಹದ್ದು ಬರುತ್ತೆ, ಮೊದಲು ಪ್ಲಸ್ ಮೊದಲು, ಮೊದಲು. ಸಾಮಾನ್ಯವಾಗಿ ಮೊದಲು ಅಂತ ಕೊಟ್ಟ ತಕ್ಷಣ ಅವರು ಮೊತ್ತ ಪ್ಲಸ್ ಮೊದಲು ಅಂತ ಬಿಡಿಸ್ತಾರೆ, ಅದು ತಪ್ಪಾಗುತ್ತೆ. ಬಟಾ ಪ್ಲಸ್ ಬಯಲು ಅಂತ ಬಿಡಿಸ್ತಾರೆ, ಅದು ತಪ್ಪಾಗುತ್ತೆ. ಆಗ ಅವ್ರಿಗೆ ಇದು ದ್ವಿರುಕ್ತಿ ಅಂದ್ಕೊಳ್ಳೋದೇ ಇಲ್ಲ, ಅವರು ಇದೆರಡು ಬೇರೆ ಪದ ಬಂದ್ಬಿಟ್ಟಿದೆಯಲ್ಲ ಅನ್ಕೊಂತಾರೆ. ಆದ್ರಿಂದ ಈ ಮೊದಲು ಪ್ಲಸ್ ಮೊದಲು, ಬಯಲು ಪ್ಲಸ್ ಬಯಲು ಇಂತ ಇರುವ ಒಂದು 8-10 ಪದಗಳಿದೆ. ಅದನ್ನ ನಾವು ಹೆಚ್ಚು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿರ್ಬೇಕಾಗುತ್ತೆ. ಇನ್ನು 2ನೇದಾಗಿ ಅರ್ಥ, ಸಮಾನಾರ್ಥ, ನಾನಾರ್ಥ, ಈ 3 ಒಟ್ಟಿಗೆ ಹೇಳ್ಕೊಡ್ಬೇಕು ಅಂತ ನನ್ಗನ್ಸುತ್ತೆ. ಹೇಗೆ ಅಂದ್ರೆ ನೋಡಿ, ಅರ್ಥ ಅಂದ್ರೆ ಅನುವಾಗು ಅನ್ನೋ ಒಂದು ಪದಕ್ಕೆ ಒಂದೇ ಪದವನ್ನ ಬರೀತೀವಿ, ಸಿದ್ಧವಾಗು ಅನ್ನೋದು, ಅದು ಅರ್ಥ ಅಷ್ಟೇ, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಇನ್ನು ಸಮಾನಾರ್ಥ ಅಂದಾಗ ಜಲ ಅನ್ನೋ ಒಂದು ಪದಕ್ಕೆ ಇದೇ ಅರ್ಥ ಬರುವ ಬೇರೆ ಬೇರೆ ಪದಗಳು 2ಕ್ಕಿಂತ ಜಾಸ್ತಿ ಇರ್ಬೇಕು, 2 ಇರ್ಬೇಕು ಅಥವಾ 2ಕ್ಕಿಂತ ಜಾಸ್ತಿ ಇರ್ಬೇಕು. ಹಾಗಿದ್ರೆ ಮಾತ್ರ ಇದಕ್ಕೆ ಅಂಕ ಸಿಗುತ್ತೆ. ಒಂದೇ ಒಂದು ಬರೆದ್ರೆ, ಜಲ ಅಂದ್ರೆ ನೀರು ಅಂತ ಬರೆದ್ರೆ ಅವ್ರಿಗೆ ಅಂಕ ಸಿಗೋದಿಲ್ಲ ಸಮಾನಾರ್ಥದಲ್ಲಿ, ಅದು ಅವ್ರಿಗೆ ಹೇಳ್ಕೊಡ್ಬೇಕು. ಮತ್ತು ಒಂದ್ ಜಲಾಗೆ ನೀರು ಅಂತ ಬರೆದ್ರೆ ಅದು ಅರ್ಥ ಆಗ್ಬಿಡುತ್ತೆ ಅಷ್ಟೇ, ಸಮಾನ ಅರ್ಥ ಆಗಲ್ಲ. ಸಮಾನವಾದ ಅರ್ಥ ಇರುವ ಬೇರೆ ಬೇರೆ ಪದಗಳು ಹೆಚ್ಚು ಬರೆದ್ರೆ ಮಾತ್ರ ಇದ್ರಲ್ಲಿ ಅವರ ಅಂಕಗಳನ್ನ ಗಳಿಸ್ತಾರೆ ಅಂತ. ಇನ್ನು ನಾನಾರ್ಥ ಅನ್ನೋದಕ್ಕೆ ಈ ರೀತಿಯಾದ ಸಿಂಬಲ್ ಹಾಕೋದು, ಚಿಹ್ನೆ ಹಾಕೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಈ 10 ಅನ್ನೋ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಬರುವಂತಹ ಪದಗಳಿಗೆ ನಾನಾರ್ಥ ಅಂತ ಹೇಳ್ತೀವಿ. 10 ಅಂದ್ರೆ ಸಂಖ್ಯೆ ಅಲ್ವಾ, ಇನ್ನೊಂದು ಮೆಟ್ಲನ್ನ ಹತ್ತುವುದು, ಈ ರೀತಿಯಾದ ಪದಗಳು. ಈ 3 ಒಟ್ಟಿಗೆ ಹೇಳ್ಕೊಟ್ಟಾಗ ಅವ್ರಿಗೆ ಇದಕ್ಕಿರುವ ವ್ಯತ್ಯಾಸಗಳು ಸಹ ಗೊತ್ತಾಗ್ತಾ ಹೋಗುತ್ತೆ ಅಂತ. ಇದಕ್ಕೆ ನಾವು ನಂತರ ಇನ್ನೊಂದೇನಂದ್ರೆ ನುಡಿಗಟ್ಟು, ಅನ್ಯ ದೇಶೀಯ ಪದ, ಇವುಗಳದ್ದು ನಿಮಗೆ ಗೊತ್ತಿರೋ ಹಾಗೆ ಒಂದೊಂದು ಅಂಕಗಳು ಇದ್ದೇ ಇದೆ ಪರೀಕ್ಷೆಯಲ್ಲಿ, ಇದೆಲ್ಲ ಬಂದೇ ಬರುತ್ತೆ. ನುಡಿಗಟ್ಟು ಅನ್ನೋದನ್ನ ಅಳಿಲು ಸೇವೆ, ಆಮೇಲೆ ದಾರಿ ದೀಪ, ಇಂಥ ಪದಗಳು ಅಂದ್ರೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಈಗ ಗಾದೆ ಇರುತ್ತೆ ನೋಡಿ, ಗಾದೆ ಅನ್ನೋದು ಒಂದು ಉದ್ದವಾದ ವಾಕ್ಯ. ಉದಾಹರಣೆಗೆ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಷ್ಟು ಉದ್ದ ವಾಕ್ಯ, ಅದರಲ್ಲೂ ಹೊರ ಅರ್ಥ ಒಳ ಅರ್ಥ ಇದೆ. ಅದೇ ತರ ಒಂದು ಪದದಲ್ಲಿ ಹೇಳುವಂಥದ್ದು ನುಡಿಗಟ್ಟಾಗುತ್ತೆ. ಅಳಿಲು ಸೇವೆ ಅನ್ನುವ ಒಂದು ಪದದಲ್ಲಿ, ದಾರಿ ದೀಪ ಅನ್ನುವ ಒಂದು ಚಿಕ್ಕ ಪದದಲ್ಲಿ ಒಳ ಅರ್ಥನೂ ಇರುತ್ತೆ. ಅಳಿಲು ಸೇವೆ ಅಂದ್ರೆ ನಾವು ಸ್ವಲ್ಪ ಸಹಾಯ ಮಾಡೋದು ಅನ್ನುವಂಥದ್ದು, ದಾರಿ ದೀಪ ಅನ್ನೋದ್ರೆ ಮಾರ್ಗದರ್ಶನ ಕೊಡುವಂಥದ್ದು.
ಇವೆಲ್ಲ ಒಳ ಅರ್ಥ ಇರುವಂತಹ ಪದಗಳು ಬಂದಾಗ ಅದು ನುಡಿಗಟ್ಟು ಅನ್ನಿಸ್ಕೊಳ್ಳುತ್ತೆ ಅನ್ನೋದನ್ನ ಅವ್ರು ಹೇಳ್ಬೇಕು. ಇನ್ನು ಅನ್ಯ ದೇಶ, ಇದರಲ್ಲಿ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಕಡೆ ಈ ಉದಾಹರಣೆಗೆ ಫಸ್ಟ್ PUC ಕೇಳ್ತಾರೆ ಏನಂದ್ರೆ 2 ಅನ್ಯ ದೇಶೀಯ ಪದ ಬರೀರಿ ಅಂದ ತಕ್ಷಣ ಅವ್ರೇನ್ ಮಾಡ್ತಾರೆ ದೇಶದ ಹೆಸರೇ ಬರ್ದ್ಬಿಡ್ತಾರೆ. ಅವಾಗ ಆ ತರ ಅಲ್ಲ, ಅನ್ಯ ದೇಶ ಪದಗಳನ್ನೇ ಬರಿಬೇಕು, ಬೇರೆ ದೇಶದ ಭಾಷೆ ಅಂದ್ರೆ ನಮ್ಮ ಬೇರೆ ರಾಜ್ಯದ ಭಾಷೆ ಅಲ್ಲ. ಆದ್ರಿಂದ ತೆಲುಗು ತಮಿಳು ಬರಿಬಾರ್ದು. ಅನ್ಯ ದೇಶ ಅಂದ್ರೆ ಕನ್ನಡದಕ್ಕೆ ತೆಲುಗು ತಮಿಳು ಬರಿಬಾರ್ದು. ಆಮೇಲೆ ಈಗ ಬೇರೆ ದೇಶದ ಪದಗಳನ್ನೇ ಬರಿಬೇಕನ್ನೋವಾಗ ಅವರಿಗೆ ಸುಲಭವಾಗೋದಕ್ಕೆ ನಾವು ಇಂಗ್ಲಿಷ್ ಪದಗಳನ್ನೇ ಹೇಳ್ಕೊಡೋದು ಒಳ್ಳೇದು. ಕಾಲೇಜು, ಬುಕ್, ಈ ತರ 1-2-3 ಶಾಲೆ, ಇದು ಸ್ಕೂಲ್ ಅನ್ನೋದು ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಅನ್ಯ ದೇಶ ನಾನು ಹೇಳ್ತಾ ಇರೋದು ಪರೀಕ್ಷಾ ದೃಷ್ಟಿಯಿಂದ, ಅಂಕ ಗಳಿಕೆ ದೃಷ್ಟಿಯಿಂದ. ಹಾಗಾಗಿ ಸಂಸ್ಕೃತ ಹಾಗಾದ್ರೆ ಕನ್ನಡದ ಅಲ್ಲದ ಪದ ಅಂತಂದಾಗ ತತ್ಸಮ ತದ್ಭವಕ್ಕೆ ನಾವು ಯಾಕೆ ಅದು ಅನ್ಯ ದೇಶ ಅನ್ನಿಸ್ಕೊಳ್ಳಲ್ಲ ಅನ್ನೋದು ಮಕ್ಕಳಿಗೊಂದು ಇದು ಬರುತ್ತೆ. ಹಾಗೆ ಸಂಸ್ಕೃತ ಪದ ಬಂದಾಗ ಮಾತ್ರ ನಾವು ಅದನ್ನ ತತ್ಸಮ ತದ್ಭವ ಅಂತೀವಿ. ಸಂಸ್ಕೃತ ಪದ ಮತ್ತು ಕನ್ನಡ ಪದ ಆತರ ಬಂದ್ರೆ ಅದನ್ನ ತತ್ಸಮ ತದ್ಭವ ಅಂತ ಹೇಳ್ತೀವಿ. ಅನ್ಯ ದೇಶ ಅಂದ್ರೆ ಬೇರೆ ದೇಶದ ಭಾಷೆಯ ಪದಗಳಿಗೆ ಅನ್ಯ ದೇಶ ಅಂತೀವಿ. ಇದೊಂದು ಅವ್ರಿಗೆ ತೋರಿಸ್ಬೇಕು. ಇನ್ನು ಜೋಡಿ ಪದ, ಇದಕ್ಕೆ ಇನ್ನೊಂದು ಹೆಸರು ಪಡೆನುಡಿ ಅಂತ ಇದೆ. ಈ ಜೋಡಿ ಪದದಲ್ಲಿ ನಾವು 3-4 ತರ ಉಪಯೋಗಿಸ್ತೀವಿ. ನಾವು ಜೋಡಿ ಪದ ಅಂದಾಗ ಅವ್ರಿಗೆ ಹೇಳ್ಬೇಕು ಜೋಡಿಯಾಗಿ ಬರುವಂತದ್ದು, 2 ಒಟ್ಟಿಗೆ ಬರುವಂತದ್ದು ಅಂತ ಹೇಳಿದಾಗ ಅರ್ಥ ಆಗುತ್ತೆ. ಉದಾಹರಣೆ ನೋಡಿ, ಪೂರಕವಾದಂತಹ ಅರ್ಥದಲ್ಲಿ ಬರುವಂತದ್ದು ಜೋಡಿ ಪದ ಆಗುತ್ತೆ, ವಿರುದ್ಧ ಪದ ತರಹನೂ ಜೋಡಿ ಪದ ಆಗುತ್ತೆ. ಸಾಮೀಪ್ಯದ ಕೈಕಾಲು ಅನ್ನೋದು ಸಾಮೀಪ್ಯದ ಪದಗಳು, ಹತ್ತತ್ರ ಅರ್ಥ ಇರುವಂತಹ ಪದಗಳೇನೆ. ಇನ್ನು ಅರ್ಥ ಇಲ್ಲದ ಪದಗಳು, ಕಾಫಿ ಗೀಫಿ ಅಂತೀವಿ, ಅದು ಕೂಡ ಜೋಡಿಯಾಗಿ ಬರೋದ್ರಿಂದ ಅದು ಜೋಡಿ ಪದ. ಇದಿಷ್ಟರಲ್ಲಿ ಅವ್ರಿಗೆ 1 ಅಂಕ ಇರುತ್ತೆ. ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದಕ್ಕೆ ನಾವು ಇದನ್ನ ಈ ರೀತಿ ಬೇರೆ ಬೇರೆ ರೀತಿ ಇದೆ ಅಂತ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಜೋಡಿ ಪದ ಅಂದ್ರೆ ಜೋಡಿಯಾಗಿ ಬರುವಂತದ್ದು, ಒಟ್ಟೊಟ್ಟಿಗೆ ಬರುವಂತಹ ಪದಗಳು ಯಾವಾಗ್ಲೂ. ವಿರುದ್ಧ ಪದ ನೋಡಿ, ಸುಖ ದುಃಖ ಅಂತ ಬರುತ್ತೆ. ಪೂರಕವಾದ ಮೀನಾಮೇಷ ಎಲ್ಲ ಅದ ಪದಗಳು. ಇನ್ನು ಅರ್ಥ ಇಲ್ಲದ ಪದಗಳು, ಇವೆಲ್ಲವೂ ಜೋಡಿ ಪದದನ್ನ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇನ್ ನಂತರ ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಚಟುವಟಿಕೆ ಮಾಡಿಸ್ಬೋದು. ಹೇಗೆ ಅಂದ್ರೆ, ಈ ಬೋರ್ಡ್ ಮೇಲೆ ಬರೆದು ನೀವು ಹೇಳ್ಕೊಡುವಾಗ ಪರಸ್ಪರ ಮಕ್ಕಳ ಹತ್ರ ಹೇಳ್ಸೋದು. ಇವರ ಅಂದ್ರೆ ದ್ವಿರುಕ್ತಿ ಅಂದ್ರೆ ಏನು, ಅನುಕರಣಾವ್ಯಯ ಅಂದ್ರೆ ಏನು ಅನ್ನೋದು ಮಕ್ಕಳು ಅವ್ನಿಗೆ ಹೇಳೋದು, ಇವನ್ಗೆ ಹೇಳೋದು ಬೋರ್ಡ್ ಮೇಲೆ ಇರೋವಾಗ್ಲೇ ನೋಡ್ಕೊಂಡು ಹೇಳುವಂತದ್ದು ಯಾವಾಗ್ಲೂ ತುಂಬಾ ಒಳ್ಳೇದು. ಯಾಕೆಂದ್ರೆ ನಾವು ಹೇಳುವ ಅರ್ಥ ಏನಿದೆ ಅದು ನಮ್ಗೆ ತಲೆಯಲ್ಲಿ ಮಕ್ಕಳಿಗೆ ರಿಜಿಸ್ಟರ್ ಆಗ್ಬೇಕು. ಅದು ರಿಜಿಸ್ಟರ್ ಆದ್ರೆ ಮಾತ್ರ ನಾವು ಪರೀಕ್ಷೆಯಲ್ಲಿ ಬರೆಯುವಾಗ ರೀಕಾಲ್ ಮಾಡಿದ್ರೆ ಬರುತ್ತೆ. ಇಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನಾವು ಎಷ್ಟು ಸರಿ ಜ್ಞಾಪಿಸ್ಕೊಂಡ್ರು ಬರೋದಿಲ್ಲ. ಆ ರಿಜಿಸ್ಟರ್ ಆಗಕ್ಕೆ ಸಹಾಯವಾಗುವಂಥದ್ದು ಪರಸ್ಪರ ಹೇಳಿಸುವಂಥದ್ದು, ಅದು ಬೋರ್ಡ್ ಮೇಲೆ ಬರೆದಾಗ. ನಂತರ ಇನ್ನೊಂದು ಚಟುವಟಿಕೆ ಅಂದ್ರೆ ಚಾರ್ಟ್ ಮಾಡಿಸೋದು. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ತೆಗೆದುಕೊಳ್ತಾ ಇರುವ ತರಗತಿಗಳಲ್ಲಿರುವ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, ಭಾಷಾಭ್ಯಾಸದಲ್ಲಿ ಕೆಲವು ಪದಗಳನ್ನ ಕೊಟ್ಟಿರ್ತಾರೆ ಮತ್ತು ವ್ಯಾಕರಣವನ್ನ ವಿವರಣೆ ಮಾಡುವ ಸಹ ಕೆಲವು ಉದಾಹರಣೆಗಳನ್ನ ಕೊಡ್ತಾರೆ. ಈ ಎಲ್ಲವನ್ನು ನೀವು ಈ ತರಹದ ಕನ್ನಡ ಕ್ಲಾಸ್ ವರ್ಕ್ ಅಲ್ಲಿ ಒಂದು ಡಬಲ್ ಪೇಜ್ ತಗೊಂಡ್ಬಿಟ್ಟು ಇದರಲ್ಲಿ ಕಾಲಮ್ಸ್ ಹಾಕ್ಬಿಟ್ಟು ಇದರಲ್ಲಿ ಆ ಹೆಡ್ಡಿಂಗ್ಸ್ ಎಲ್ಲ ಬರೆದು ನೋಡಿ, ಇಲ್ಲಿದೆ ನೋಡಿ, ಈ ರೀತಿಯಾಗಿ ಕಾಲಮ್ ಹಾಕಿ ಇದರಲ್ಲಿ ಮೇಲೆ ತಲೆಬರಹಗಳನ್ನ ಬರೆದು ದ್ವಿರುಕ್ತಿ, ಅನುಕರಣಾವ್ಯಯ, ಸಮಾನಾರ್ಥ, ನಾನಾರ್ಥ, ನುಡಿಗಟ್ಟು ಅಂದ್ರೆ ನೀವು ಯಾವ್ದನ್ನ ಮಾಡ್ತಿರ್ತೀರೋ ಅದನ್ನೆಲ್ಲವನ್ನು ಈ ರೀತಿಯಾಗಿ ಬರ್ಸಿ ಅದರಲ್ಲಿ ಬಂದಿರುವ ಪದಗಳನ್ನ ಈ ಪಟ್ಟಿಯಲ್ಲಿ ಅವರು ಬರಿತಾ ಹೋಗ್ಬೇಕು. ಆಗ ಇಡೀ ಒಂದೇ ಪುಟದಲ್ಲಿ ಅವ್ರಿಗೆ ವ್ಯಾಕರಣ ಪೂರ್ತಿಯಾಗಿ ಸಿಗತ್ತೆ ಅಂತ. ಹೀಗೆ ಇದು ಒಂದು ಚಟುವಟಿಕೆ ಮಾಡಿಸ್ಬೋದು. ಈ ಚಟುವಟಿಕೆ ಮಾಡಿಸುವಾಗ ಈ ರೀತಿಯಾಗಿ ನೀವು ಪಟ್ಟಿ ಮಾಡಿಸೋದೇನಿದೆ ಮತ್ತು ತಲೆ ಬರಹಗಳನ್ನ ಬರ್ಸೋದು ನೀವು ತರಗತಿಯಲ್ಲೇ ಮಾಡಿದ್ರೆ ಒಳ್ಳೇದು. ಅದ್ರಲ್ಲಿ ತುಂಬಿಸುವಂತ ಪದಗಳನ್ನ ಅವ್ರ ಮನೆಯಲ್ಲಿ ತುಂಬ್ಕೊಂಡ್ ಬರ್ಬೋದು. ಅದು ಸುಲಭ. ನಿಮ್ಗೆ ಅವಾಗ ಎಲ್ರೂ ಒಂದೇ ತರ ಬರ್ದಾಗುತ್ತೆ, ಮಕ್ಕಳಿಗೆ ಓದಕ್ ಸುಲಭ ಆಗುತ್ತೆ. ಅದೇ ತರ ಇನ್ನು ಪತ್ರ ಲೇಖನದಲ್ಲಿ ಒಂದು ಚಟುವಟಿಕೆಯನ್ನ ಹೇಳೋಣ ಅಂತ. ಇದು ಕೂಡ ಸಾಮಾನ್ಯವಾಗಿ 5 ಮಾರ್ಕ್ಸಿನ ಒಂದು ಪ್ರಶ್ನೆ. ಮಕ್ಕಳು ಎಲ್ಲಿ ಕಳ್ಕೊತಾರೆ ಮಾರ್ಕ್ಸ್ ಅಂದ್ರೆ ಈ ರೀತಿಯಾಗಿ ಯಾವ ಪದಗಳನ್ನ ಎಲ್ಲಿ ಬರಿಬೇಕೋ, ಯಾವ ಸ್ಥಳದಲ್ಲಿ ಬರಿಬೇಕೋ ಅದನ್ನ ಬರೀದೆ ಅವರು ಅಂಕಗಳನ್ನ ಕಳೆದುಕೊಡ್ತಾರೆ. ಆಗ ನೀವೇನ್ ಮಾಡ್ತೀರಾ, ಈ ಒಂದು ಫಾರ್ಮ್ಯಾಟ್ ನೇ ಸಪರೇಟ್ ಆಗಿ ಅವ್ರಿಗೆ ಹೇಳ್ಕೊಡ್ತೀರಾ, ಸಾಮಾನ್ಯವಾಗಿ ಮಾಡ್ತೀರಾ. ಇದೆಲ್ಲವನ್ನು ನೀವು ಹೇಳ್ಕೊಟ್ಟ ನಂತರ ಅವ್ರಿಗೆ ಇದನ್ನ ನೋಡದೆ ನೀವು ನಿಮ್ಮ ಒಂದು ಪೇಜ್ ಅಲ್ಲಿ ಬರೀರಿ ಅಂತ ಹೇಳ್ಬೇಕು. ಹಾಗೆ ಬರೋದ್ ನಂತರ ಅವ್ರಿಗೆ ಇದು ಅರ್ಧ ಮಾರ್ಕ್ಸ್ ಅಂತ ನಾವು ಕೊಡೋದು. ಪತ್ರ ಲೇಖನಕ್ಕೆ 8 ಮಾರ್ಕ್ಸ್ ಇರಲ್ಲ, ನಾವಿಲ್ಲಿ ಹೇಳ್ಕೊಡ್ತಾ ಇರೋ ವಿಚಾರಕ್ಕೆ ನಾವು 8 ಮಾರ್ಕ್ಸ್ ಅಂತ ಒಂದು ಅಲಾಟ್ ಮಾಡ್ಬಿಟ್ಟು ಈ ರೀತಿ ನೋಡಿ, ಕ್ಷೇಮ ಅಂತ ಬರ್ದಿದ್ರೆ ಅರ್ಧ ಮಾರ್ಕ್ಸ್. ಯಾರು ಮಾಡೋದಿಲ್ಲ ಅಂದ್ರೆ ಈ ವಿದ್ಯಾರ್ಥಿ ಬರೆದ ಪುಸ್ತಕವನ್ನ ಬದಲಾಯಿಸೋದು ಬೇರೆಯವ್ರ ಹತ್ರ, ಅವ್ರಿಗೆ ಮಾರ್ಕ್ಸ್ ಕೊಡೋ ತರ ಮಾಡಿದ್ರೆ 2-3 ಸರಿ ಅವ್ರ ಇದಕ್ಕೆ ಗಮನ ಕೊಟ್ಟಂಗಾಗುತ್ತೆ. ಒಂದು, ತಾವು ಬರ್ದಿದಾರಾ ಇಲ್ವಾ, ಎರಡನೇದಾಗಿ ಇನ್ನೊಬ್ರು ಬರ್ದಿದಾರಾ ಇಲ್ವಾ ಅನ್ನೋ ಕುತೂಹಲ ಇರೋವಾಗ್ಲೂ ಸಹ ಅವ್ರಿಗೆ
ಇದೆಲ್ಲ ಸ್ಥಳಗಳು ಎಲ್ಲೆಲ್ಲಿ ಬರಿಬೇಕು ಏನು ಅನ್ನೋದೆಲ್ಲ ಮನವರಿಕೆ ಆಗ್ತಾ ಹೋಗುತ್ತೆ. ಆಗ ನಾವು ಇದಕ್ಕೆ ಅರ್ಧ ಮಾರ್ಕ್ಸ್, ಕ್ಷೇಮ ಬರ್ದಿದ್ರೆ ಅರ್ಧ ಮಾರ್ಕ್ಸ್, ಶ್ರೀ ಇದೇ ಜಾಗದಲ್ಲಿ ಬರ್ದಿದ್ರೆ ಅರ್ಧ ಮಾರ್ಕ್ಸ್, ದಿನಾಂಕ ಸ್ಥಳ ಬರ್ದಿದ್ರೆ ಇದಕ್ಕೆ ಅರ್ಧ. ಈ ರೀತಿಯಾಗಿ ನೀವು ಮಾರ್ಕ್ಸ್ ಕೊಟ್ಕೊಂಡು ಹೋದ್ರೆ, ಇಲ್ಲ ನೋಡಿ ಯಾವಾಗ್ಲೂ ಈ ತರದ ಪತ್ರ ಬರೆಯುವಾಗ ಧನ್ಯವಾದಗಳು ಅಂತ ಬರ್ದ್ಬಿಡ್ತಾರೆ, ಅದು ಬರಿಬೇಕಾಗಿರಲ್ಲ, ಆವಾಗ ಮಾರ್ಕ್ಸ್ ಕಳ್ಕೊಳ್ತಾರೆ. ಹಾಗಾಗಿ ಈ ಧನ್ಯವಾದಗಳು ಅಂತ ಇಲ್ಲದೆ ಇದ್ರೆ ಅರ್ಧ ಮಾರ್ಕ್ಸ್. ಈ ರೀತಿಯಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ರೆ ಚೆನ್ನಾಗಿರುತ್ತೆ. ಇಂತಿ ನಮಸ್ಕಾರಗಳು ಇದಕ್ಕೆ. ಇನ್ನು ವಿಳಾಸ ಬರೆಯೋದನ್ನ ಅವರು ಈ ಮೇಲೆ ವಿಳಾಸ ಅಂತ ಬರೆದು ಒಂದು ಹಿಂಗ್ ಕಾಲಮ್ ಎಲ್ಲ ಹಾಕಿ ಮಾಡಿದ್ರೆ ಅದಕ್ಕೆ ಅಂತಾನೆ ಅರ್ಧ ಮಾರ್ಕ್ಸ್ ಇಟ್ರೆ ಏನಾಗುತ್ತೆ, ನಿಮ್ಮ ಮಕ್ಕಳು ಬರೆಯುವ ಪತ್ರಲೇಖನ ಒಂದಲ್ಲಿ ಒಂದು ಅಚ್ಚುಕಟ್ಟುತನ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಮಾಡೋದು ಒಂದು ಚಟುವಟಿಕೆಯ ರೀತಿಯಲ್ಲಿ ಪತ್ರಲೇಖನವನ್ನ ಹೇಳ್ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. ನನಗನ್ಸುತ್ತೆ ಇದೆಲ್ಲವನ್ನು ನೀವು ಮಕ್ಕಳಿಗೆ ತರಗತಿಯಲ್ಲಿ ಪ್ರಾಕ್ಟೀಸ್ ಮಾಡಿಸುವಾಗ ಸುಲಭ ವಿಧಾನಗಳಲ್ಲಿ ಮಾಡ್ಬೋದು ಅಂತ ಹೇಳಿ ಇದನ್ನ ತಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ ಅನ್ಕೊಳ್ತೀನಿ. ನಮಸ್ಕಾರ.